ಪಬ್ಲಿಷ್ ಮಾಡಿದರು. ಆವಾಗ ಮಕ್ಕಳಿಗೆ ಫೆಲಿಸಿಟೇಟ್ ಮಾಡಬೇಕಾದ್ರೆ ನನಗೂ ಒಂದು ಫೀಲಿಂಗ್ ಇತ್ತು, ನನಗೂ ಈ ಥರ ಮಾಡಬೇಕು, ನನಗೂ ಎಲ್ಲರ ಮುಂದೆ ಫೆಲಿಸಿಟೇಟ್ ಮಾಡಬೇಕು ಅಂತ. ಆವಾಗಲೇ ಸರ್ ಹೇಳಿದ್ರು, ಒಂದು ಧನ್ಯವಾದ ಪತ್ರ ಬರೀಬೇಕು ಅಂತ ಸರ್ ನಮಗೆ ಹೇಳಿದ್ರು. ನಿಮಗೆ ಯಾರಿಗೆ ಧನ್ಯವಾದ ಹೇಳಬೇಕೋ ಅವ್ರ ಬಗ್ಗೆ ಬರೀರಿ ಅಂತ ಒಂದು ಲೆಟರ್ ಬರೀರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಅಂದ್ಕೊಂಡೆ ನಮ್ಮ ಅಕ್ಕನ ಬಗ್ಗೆ ಬರೆಯೋಣ ಧನ್ಯವಾದ ಹೇಳಬೇಕು ಅಂತ. ಯಾಕೆ ಎಲ್ಲರನ್ನೂ ಬಿಟ್ಟು ಅಕ್ಕನೇ ಸೆಲೆಕ್ಟ್ ಮಾಡಿದೆ ಅಂದರೆ, ನನ್ನ ಅಕ್ಕ ನಾನು ಸಣ್ಣವನಿಂದ ಇಲ್ಲಿ ತನಕ ಏನೇ ತಪ್ಪಿದ್ರು ಏನೇ ಸರಿ ಇದ್ದರೂ ಎಲ್ಲ ತಟ್ಟಿ ಬುದ್ಧಿ ಹೇಳಿ ಒಳ್ಳೆ ದಾರಿಯಲ್ಲಿ ನಡೆಸಿದ್ದಾಳೆ. ಇವಾಗ ನಾನು ಅವಳು ಒಂದೇ ಈ ಸ್ಕೂಲಲ್ಲೇ ಓದಿದ್ದು. ಇವಾಗ ಅವಳು ಹೈಯರ್ ಸ್ಟಡೀಸಿಗೆ MIT ಮಣಿಪಾಲ್ ಹೋಗ್ಬೇಕಂತ, ಹಾಸ್ಟ್ಲಿಗೆ ಹೋಗ್ಬೇಕಂತ ಹೇಳಿದಾಗ ನಂಗೆ ಬೇಜಾರಾಯಿತು. ಬಟ್ ಅದು ತೋರಿಸ್ಕೊಂಡಿಲ್ಲ, ಎಲ್ಲಿ ಚುಡಾಯಿಸ್ತಾಳೋ ಅಂತ ತೋರಿಸ್ಕೊಂಡಿಲ್ಲ. ಬಟ್ ಯಾಕಂದರೆ ನಾನು ಅವಳನ್ನು ಬಿಟ್ಟು ನನಗೆ ಇದ್ದಿದ್ದ ಅಭ್ಯಾಸನೇ ಇಲ್ಲ. ಡ್ಯಾನ್ಸ್ ಆಗಲಿ, ಸಿಂಗಿಂಗ್ ಆಗಲಿ, ಓದೋದಾದರೂ ಆಗಲಿ ಎಲ್ಲ ಅವಳ ಸಪೋರ್ಟಲ್ಲೇ ಮಾಡಿದ್ದು. ಇವಾಗ ಸ್ಕೂಲಲ್ಲಿ ಏನೇ ಪ್ರಾಜೆಕ್ಟ್ ಆಗಿರಲಿ, ಏನೇ ವರ್ಕ್ ಏನೇ ಇದ್ದರೂ ಅಕ್ಕನ ಸಪೋರ್ಟಿಂದನೇ ಮಾಡಿದ್ದು. ಬೈತಿದ್ಲು, ಇರಲಿ ಏನಾಗಲ್ಲ ಅಂತ ಮಾಡಿಸ್ಕೊಂಬರ್ತಿದ್ದೆ. ಇದಕ್ಕೆ ಅಕ್ಕನ ಸೆಲೆಕ್ಟ್ ಮಾಡಿದೆ. ಸೊ ಥ್ಯಾಂಕ್ ಯು, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನ್ನ ಒಲವಿನ ಅಂತರಂಗ ಎಂಬ ಬರಹ ಪ್ರಕಟವಾಗಿದೆ. ಇದರ ಹಿಂದೆ ಒಂದು ಚಿಕ್ಕದಾದ ಪ್ರಯಾಣವಿದೆ. ಶ್ರೀಧರ್ ಭಟ್ಸ್ ಅವರು ನಮಗೆ ಬಂದು ಕ್ಲಾಸಲ್ಲಿ ಹೇಳಿದರು, ನೀವು ಯಾರಿಗೆ ಕೃತಜ್ಞರಾಗಿದ್ದೀರಿ ಅವ್ರಿಗೊಂದು ಪತ್ರ ಬರೀರಿ ಅಂತ. ನಂಗೆ ಗೊತ್ತಿರಲಿಲ್ಲ ಯಾರಿಗೆ ಬರೀಬೇಕು ಅಂತ. ಮನೆಗೆ ಹೋಗಿ ಅಪ್ಪನಿಗೆ ಕೇಳಿದೆ. ಅವ್ರು ಅಂದರು, ನಿನ್ನ ಮನಸ್ಸಿಗೆ ಬರೀ, ನಿನ್ನ ಜೀವನದಲ್ಲಿ ನೀನು ಏನೇ ಕಷ್ಟ ಆದರೂ ನಿನ್ನ ಜೊತೆ ಇರೋದು ನಿನ್ನ ಮನಸ್ಸಷ್ಟೇ. ನಾವು ಪ್ರೀತಿಸಲಿಲ್ಲ ಅಂದರೆ ಬೇರೆ ಯಾರನ್ನು ನಾವು ನಿಜವಾಗಿ ಪ್ರೀತಿಸೋದಿಲ್ಲ ಅಂತ ಅವ್ರು ಹೇಳಿದರು. ಹಾಗೆ ನಾನು ಅದೇ ವಿಷಯದ ಮೇಲೆ ಒಂದು ಪತ್ರ ಬರೆದಿದ್ದೇನೆ. ಸರ್ ಅವರ ಸಹಕಾರದಿಂದ ನನ್ನ ಬರವಣಿಗೆ ಪುಸ್ತಕದಲ್ಲಿ ಮಾರ್ಪಾಡಾಗಿದೆ. ನಾನು ಅದಕ್ಕೆ ಸರ್ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಶಿಕ್ಷಕರು ಮತ್ತು ನನ್ನ ಗೆಳೆಯರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜನನಿ ಜನ್ಮ ಸೌಖ್ಯನಾಂ ವರದಿನಿ ಕುಲ ಸಂಪದಾಂ ಪಿತಾ ಧರ್ಮಸ್ಯ ಕರ್ತ ಚ ತಾಭ್ಯಂ ನಾಸ್ತಿ ಪರಂಧನಂ. ಅಂದರೆ ಜೀವನವನ್ನು ಕೊಟ್ಟವಳು ತಾಯಿ, ಕುಟುಂಬದ ಸಂಪತ್ತು ಹಾಗೂ ಸಂಸ್ಕೃತಿಯನ್ನು ಬೆಳೆಸಿದ್ದವಳು ತಾಯಿ, ಧರ್ಮ ಮೌಲ್ಯ ಜೀವನದ ಸರಿದಾರಿಯನ್ನು ತೋರಿಸಿದವರು ತಂದೆ. ಇವರಿಬ್ಬರಿಗಿಂತ ಶ್ರೇಷ್ಠ ಸಂಪತ್ತು ಇನ್ಯಾರಿಲ್ಲ. ವೇದಿಕೆಯ ಮೇಲಿರುವ ಮುಖ್ಯ ಅತಿಥಿಗಳೇ, ಪ್ರಾಂಶುಪಾಲರೇ, ಶಿಕ್ಷಕರೇ, ಪ್ರೀತಿಯ ಪೋಷಕರೇ ಹಾಗೂ ನನ್ನ ಆತ್ಮೀಯ ಗೆಳೆಯರೇ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾನು ಋಷಾಲಿ 9C ವಿದ್ಯಾರ್ಥಿನಿ. ಇಂದು ನಾನು ನಿಮ್ಮ ಮುಂದೆ ಒಬ್ಬ ಭಾಷಣಕಾರನಾಗಿ ನಿಂತಿಲ್ಲ. ನನ್ನ ಹೆತ್ತವರ ಪ್ರೀತಿಯ ಋಣವನ್ನು ಮಾತಿನಲ್ಲಿ ತೋರಿಸಲಾಗದ ಒಂದು ಮಗುವಾಗಿ ನಿಂತಿದ್ದೇನೆ. 9 ತಿಂಗಳು ತನ್ನ ಗರ್ಭದಲ್ಲಿ ನನ್ನನ್ನು ಹೊತ್ತಿ ನೋವನ್ನು ನಗುವಾಗಿ ಪರಿವರ್ತಿಸಿದವಳು ನನ್ನ ತಾಯಿ. ತನ್ನ ಆಸೆಯನ್ನು ಮೌನವಾಗಿ ಬದಿಗಿಟ್ಟು ನನ್ನ ಕನಸುಗಳಿಗೆ ಬೆನ್ನೆಲುಬಾಗಿ ನಿಂತವರು ನನ್ನ ತಂದೆ. ಇವರ ತ್ಯಾಗದ ಅಳುವನ್ನು ನಾನು ಎಂದಿಗೂ ಅರ್ಥ ಮಾಡಿಕೊಳ್ಳಲಾಗದು. ಆದರೆ ಇವರ ಬೆವರಿನ ಹನಿಗಳು, ಪ್ರತಿಯೊಂದು ನಿದ್ರೆ ಇಲ್ಲದ ರಾತ್ರಿ ಹಾಗೂ ಪ್ರತಿಯೊಂದು ಪ್ರಾರ್ಥನೆಯಲ್ಲೂ ನನ್ನ ಭವಿಷ್ಯ ಅಡಗಿದೆ ಎಂದು ನಾನು ತಿಳಿದಿದ್ದೇನೆ. ನಾವು ಮಕ್ಕಳಾಗಿ ಹಲವಾರು ಬಾರಿ ಧನ್ಯವಾದ ಹೇಳಲು ಮರೆತು ಹೋಗುತ್ತೇವೆ. ಆದರೆ ಇಂದು ನಾನು ಮಾತ್ರವಲ್ಲ, ನನ್ನ ಸ್ನೇಹಿತರು ನಮ್ಮ ಹೃದಯದ ಭಾವನೆಯನ್ನು ಅಕ್ಷರಗಳಾಗಿ ಹೆಣೆದು ಒಂದು ಪುಸ್ತಕವನ್ನು ಬರೆದಿದ್ದೇವೆ. ಈ ಪತ್ರಗಳಲ್ಲಿ ಇರುವುದು ಬರೀ ಪದಗಳಲ್ಲ, ಇದು ನಮ್ಮ ಮನಸ್ಸಿನ ನಿಜವಾದ ಮಾತು ಹಾಗೂ ನುಡಿಮುತ್ತುಗಳು. ಸವಿಯೋಲೆ ಈ ಪುಸ್ತಕ ನಮ್ಮ ಮೊದಲ ಪ್ರಕಟಣೆ ಮಾತ್ರವಲ್ಲ, ಇದು ನಮಗೆ ಕೊಟ್ಟ ಒಂದು ವೇದಿಕೆ, ನಮ್ಮ ಭಾವನೆಗಳಿಗೆ ಕೊಟ್ಟ ಒಂದು ವೇದಿಕೆಯಾಗಿದೆ. ಈ ಪುಸ್ತಕದಲ್ಲಿ ಶಾಲೆ ಆಡಳಿತ ಮಂಡಳಿ, ಶಿಕ್ಷಕರು ಹಾಗೂ ಪುಸ್ತಕ ಪ್ರಕಟಣೆಗೆ ಯಾರು ತುಂಬ ಸಹಾಯ ಮಾಡಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು. ಕೊನೆಯದಾಗಿ ಅಪ್ಪ ಅಮ್ಮನಿಗೆ ಒಂದು ಮಾತು, ನಿಮ್ಮ ಪ್ರೀತಿ ಎಂದಿಗೂ ನಾನು ತೀರಿಸಲಾಗದು. ನಿಮ್ಮ ತ್ಯಾಗ ವ್ಯರ್ಥವಾಗದಂತೆ ನಾನು ಬದುಕಿ ತೋರಿಸುತ್ತೇನೆ. ನಿಮ್ಮ ತಲೆ ಎತ್ತುವ ಮಗಳಾಗುತ್ತೇನೆ. ಇದು ನನ್ನ ಜೀವನದ ಮೊದಲ ಗುರಿಯಾಗಿದೆ. ನಾನು ಸಂಪೂರ್ಣ ಕನ್ನಡದಲ್ಲಿ ಮಾತಾಡಲು ಪ್ರಯತ್ನಿಸಿದ್ದೇನೆ,
ಅಲ್ಲೆಲ್ಲಾದರೂ ತಪ್ಪಾಗಿ ಹೇಳಿದರೆ ಅದನ್ನು ನಗುವಿನಿಂದ ಕ್ಷಮಿಸಿ. ಧನ್ಯವಾದಗಳು. ನಿಮ್ಮ ಮನೆ ಮಗಳು ರುಷಾಲಿ. ನಮಸ್ಕಾರ, ನನ್ನ ಹೆಸರು ಅಮೂಲ್ಯ. ನಾನು 9ನೇ ತರಗತಿ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಲ್ಲಿ ನಾನು ನನ್ನ ಅನಿಸಿಕೆಯನ್ನು ಹೇಳಿಕೊಳ್ಳಲು ಬಂದಿದ್ದೇನೆ. ಒಬ್ಬ ಮಹಾನ್ ವ್ಯಕ್ತಿ ಹೇಳಿದ ಹಾಗೆ, ಗುರು ಮತ್ತು ದೇವರು ಇಬ್ಬರು ಒಟ್ಟಿಗೆ ಬಂದು ನಿನ್ನ ಮುಂದೆ ನಿಂತಾಗ ನೀನು ಯಾರಿಗೆ ಮೊದಲು ನಮಸ್ಕಾರ ಮಾಡುತ್ತೀಯಾ ಎಂದು ಕೇಳಿದಾಗ ಆ ಮಹಾನ್ ವ್ಯಕ್ತಿ ಹೇಳ್ತಾರಂತೆ, ನಾನು ಗುರುವಿಗೆ ನಮಸ್ಕಾರ ಮಾಡ್ತೀನಿ ಅಂತ. ಯಾಕೆ ಅಂತ ಕೇಳಿದಾಗ ಆ ಮಹಾನ್ ವ್ಯಕ್ತಿ ಹೇಳ್ತಾರಂತೆ, ದೇವರು ಇದ್ದಾನೆ ಅಂತ ಕಲಿಸ್ಕೊಟ್ಟಿದ್ದೆ ಗುರುಗಳು, ಅದಕ್ಕೆ ನಾನು ಗುರುವಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ನಾನು ಮಾಡುವ ನಮಸ್ಕಾರಗಳು. ವೇದಿಕೆಯ ಮೇಲೆ ಇರುವ ಗಣ್ಯ ವ್ಯಕ್ತರಿಗೂ ನಮಸ್ಕಾರಗಳು. ಮೊದಲನೇ ಬಾರಿ ನಮ್ಮ ಮಾರ್ಗದರ್ಶಿ ಶಿಕ್ಷಕರಾದ ಶ್ರೀಧರ್ ಭಟ್ ಸರ್ ರವರು ಯಾರಿಗೆ ನೀವು ಕೃತಜ್ಞತೆ ಪತ್ರ ಬರೀಬೇಕು ಅಂತ ಅಂದ್ಕೊತೀರೋ ಅವರಿಗೆ ಪತ್ರವನ್ನು ಬರೀಲಿ ಅಂದಾಗ ನನಗೆ ತುಂಬ ಚಿಂತೆ ಇತ್ತು, ಯಾರಿಗೆ ಬರೆಯೋಣ ಅಂತಂದು. ಆಗ ಸರಿಗೆ ಕೇಳಿದಾಗ ಅವರು ಕಣ್ಮುಚ್ಚಿ ಯಾರು ನೆನಪಾಗ್ತಾರೋ ಅವ್ರಿಗೆ ನೀವು ಕೃತಜ್ಞತೆ ತಿಳಿಸಿ ಅಂತ ಹೇಳಿದ್ರು. ನಾನು ಕಣ್ಮುಚ್ಚಿದಾಗೆ ನನ್ನ ಅಪ್ಪ ಅಮ್ಮ ನನಗೆ ಮುಂದೆ ಪ್ರತ್ಯಕ್ಷರಾದರು. ಅದಕ್ಕೆ ನಾನು ಅಪ್ಪ ಅಮ್ಮನಿಗೆ ಬರಿತೀನಿ ಅಂತ ಮುಂದೆ ಹೋದೆ. ಆಗ ನನ್ನ ಮನಸ್ಸಿಗೆ ಏನೋ ತೋಚಲಿಲ್ಲ. ಆಮೇಲೆ ನನ್ನ ಅಪ್ಪ ಅಮ್ಮ ಜೊತೆ ನಡೆದ ಆ ಘಟನೆಯನ್ನು ಆ ಪತ್ರದಲ್ಲೇ ಬರೆಯಲು ಪ್ರೇರೇಪಿಸಿದೆ. ಹಿರಿಯರು ಹೇಳಿದ ಹಾಗೆ ತಂದೆ ತಾಯಿ ಕಣ್ಣಿಗೆ ಕಾಣುವ ನಿಜವಾದ ದೇವರು. ಆ ಘಟನೆಯಿಂದ ನನ್ನ ತಂದೆ ತಾಯಿಯ ಮುಖದಲ್ಲಿ ನಾ ಕಂಡ ಆ ಭಯ ಮತ್ತು ಕೊನೆಯಲ್ಲಿ ಕಂಡ ಅವರ ಮುಖದಲ್ಲಿ ನಾ ಕಂಡ ಸಂತೋಷವು ಇನ್ನೂ ಮರೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾನು ನನ್ನ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ಈ ಮಾತನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ.